1, 2, 3. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ಎಲ್ರಿಗೂ ಸಹ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೆಯೇ ನಾವು ನೈಬರ್ಸ್ ಎಲ್ಲನೂ ಒಂದು ಸಂಘ ಮಾಡ್ಕೊಂಡಿದ್ದೀವಿ. ಈ ಪಾರ್ಕ್ ಇದೆ ಸೆಂಟ್ರಲ್ಲಿ, ಅದ್ರ ಸುತ್ತ ಇರ್ತಕ್ಕಂಥ ಎಲ್ಲ ಮನೆಯವರು ಒಂದು ಸಂಘ ಮಾಡಿಕೊಂಡು ಎಲ್ಲ ನ್ಯಾಷನಲ್ ಫೆಸ್ಟಿವಲ್ ಇರ್ಬೋದು, ಎಲ್ಲ ಫೆಸ್ಟಿವಲನ್ನು ಇಲ್ಲಿ ಒಟ್ಟಾಗಿ ಆಚರಣೆ ಮಾಡ್ತೀವಿ. ಇವತ್ತು ಸಹ ಸ್ವಾತಂತ್ರ್ಯ ದಿನಾಚರಣೆ ಹೇಗೆ ಆಚರಣೆ ಮಾಡಿದ್ವಿ ನೋಡಿ. ಹಾಗೆ ಇಲ್ಲೆಲ್ಲ ಒಟ್ಟಿಗೆ ಫ್ಯಾಮಿಲಿನೂ ಸೇರಿಕೊಂಡು ಎಲ್ಲನೂ ಡಿವೈಡ್ ಮಾಡಿಕೊಂಡು ಖರ್ಚುಗಳನ್ನೆಲ್ಲನೂ ಮತ್ತು ಎಲ್ಲರ ಮನೆಯಿಂದನೂ ಒಂದೊಂದು ಟಿಫನ್ಗಳನ್ನ ಏನಾರ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲ ಒಟ್ಟಿಗೆ ಒಂದತ್ರ ಮಾಡಿಸೋದು ಎಲ್ಲನೂ ಸಹ ಮಾಡ್ತಾ ಇರ್ತೀವಿ. ಮತ್ತು ನೋಡಿ ಎಲ್ಲರೂ ಬಂದಿದ್ದೀವಿ ಅಂದರೆ ಎಲ್ಲ ಫ್ಯಾಮಿಲಿ ಫುಲ್ ಎಲ್ಲನೂ ಬಂದು ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ನೋಡಿ ಎಲ್ಲರೂ ಬಂದಿದ್ದರು, ನಮ್ಮ ನೈಬರ್ಸ್ ಎಲ್ಲರೂ ಬರ್ತಾರೆ. ಇದು ನ್ಯಾಷನಲ್ ಫೆಸ್ಟಿವಲ್ ಆಗಿರೋದ್ರಿಂದ ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡಿದ್ವಿ. ಜಾಸ್ತಿನೇ ಕೆಲಸಗಳು ಮೊನ್ನೆ ಹೋಗಿದ್ರಂತ ನೋಡಿ ಬೆಳಗ್ಗೆ 8 ಗಂಟೆಗೆ ಹೋಗಿದ್ದಿದ್ದು ಎಲ್ಲ ನಾವು ಫ್ಯಾಮಿಲಿ 3 ಜನ ಹೋಗಿದ್ವಿ. ಮಗನಿಗೆ ಸ್ಕೂಲ್ ಇತ್ತು, ಅವನು ಹೋಗಿದ್ದ. ನೋಡ್ರಿ ಎಲ್ಲರ ಮನೆಯಲ್ಲೂ ಅಷ್ಟೇ ಎಲ್ಲರೂ ಬರ್ತಾರೆ. ಫ್ಯಾಮಿಲಿಲಿ ಎಷ್ಟು ಜನ ಇರ್ತಾರೋ ಎಲ್ಲರೂ ಬಂದ್ಬಿಟ್ಟು ಚೆನ್ನಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು 11 ಗಂಟೆ ಆಯಿತು ನಾವು ಮನೆಗೆ ಬರಬೇಕಾದ್ರೆ. ಎಲ್ಲ ಸೆಲೆಬ್ರೇಟ್ ಮಾಡಿ ಅಲ್ಲೇ ಟಿಫನ್ನು ಆಯಿತು. ಯಾಕೆಂದರೆ ಪ್ರತಿ ವರ್ಷ ಒಬ್ರದ್ದು ಅಲ್ಲೇ ನಮ್ಮ ನೈಬರ್ಸಲ್ಲಿ ಒಬ್ರದ್ದು ಬರ್ತ್ಡೇ ಇದೆ, ಅವರು ಸೆಲೆಬ್ರೇಟ್ ಮಾಡಿ ಅವ್ರದ್ದೇ ಇರುತ್ತೆ ಟಿಫನ್ ಎಲ್ಲನೂ ಸಹ ಅವತ್ತು ಮಾತ್ರನೇ. ಇನ್ನು ಮಿಕ್ಕಿದ ದಿವಸ ಎಲ್ಲರೂ ಮನೆಯಿಂದ ಮಾಡ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ಅಲ್ಲೇ ಮಾಡಿಸ್ಬಿಟ್ಟು ಒಂದು ಹತ್ರ ಶೇರ್ ಮಾಡ್ತೀವಿ. ಈಗ ರಾಷ್ಟ್ರಗೀತೆ ಶುರುವಾಗ್ತದೆ, ಹೇಳ್ತೀನಿ. ರಾಷ್ಟ್ರಗೀತೆ ಶುರು ಕರ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೆ ಚಾಹೆ तव शुभ आशीष मागे गाहे तव जय गाता. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. बोलो भारत माता की जय. ಮಹಾತ್ಮ ಗಾಂಧಿ ಕಿ ಜೈ. ಏನೇ ಬರಲಿ ಒಗ್ಗಟ್ಟಿರಲಿ, ಶಾಂತಿ ಶಿಸ್ತು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ನನ್ನ ನೆಚ್ಚಿನ ಸ್ನೇಹಿತರೆ ಹಾಗೂ ಎಲ್ಲ ಮಾತೆಯರೇ ಮತ್ತು ವಿದ್ಯಾರ್ಥಿನಿಯರೇ, ಈ ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ದಿನ. ಸ್ವಾತಂತ್ರ್ಯ ಅಂದರೆ ಏನು? ಹಿಂದೆ 1947ಕ್ಕಿಂತ ಮುಂಚೆ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾಯಿದ್ರು. ಆಳಿ ನಮ್ಮ ದೇಶನ ಡೆವಲಪ್ಮೆಂಟ್ ಮಾಡ್ತಿರ್ಲಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಖನಿಜ ಸಂಪತ್ತು ಏನಿತ್ತೋ ಆ ಸಂಪತ್ತನ್ನೆಲ್ಲ ಅವ್ರ ದೇಶಕ್ಕೆ ಕೊಂಡೊಯ್ತಿದ್ರು. ನಮ್ಮ ದೇಶಕ್ಕೆ ಯಾವ ಅಭಿವೃದ್ಧಿನೂ ಮಾಡ್ತಿರಲಿಲ್ಲ. ನಾವು ಅವ್ರ ಕೈ ಕೆಳಗೆ ಆಳುಗಳಿಗೆ ಕೆಲಸ ಮಾಡಬೇಕಾಗಿತ್ತು. ಅವ್ರೇನು ಹೇಳ್ತಾರೋ ಅದು ಮಾಡಬೇಕಾಗಿತ್ತು. ನಮ್ಗೆ ಯಾವುದೇ ಹಕ್ಕಿರಲಿಲ್ಲ. ಅಷ್ಟು ಸಂಪತ್ತನ್ನು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಅವ್ರ ದೇಶಗಳಿಗೆ ಕೊಂಡೊಯ್ತಾಯಿದ್ರು. ಆಗ ನಮ್ಮ ದೇಶದಲ್ಲಿ ಅನೇಕ ಜನ, ಮಹಾತ್ಮ ಗಾಂಧಿ ಒಬ್ಬರೇ ಅಲ್ಲ, ಬೇಕಾದಷ್ಟು ಜನ ತಮ್ಮ ಪ್ರಾಣವನ್ನೇ ಪ್ರಾಣತ್ಯಾಗ ಮಾಡಿದ್ದಾರೆ. ಭಗತ್ ಸಿಂಗು ಇವರೆಲ್ಲರೂ ಸಹ ನಮ್ಮ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ. ಎಷ್ಟೋ ಜನ ಸಾವಿರಾರು ಸೈನಿಕರು ಸತ್ತವರೇ. ಅಂಥದ್ರಲ್ಲಿ ಅವರೆಲ್ಲ ಹೋರಾಡಿ ಕೊನೆಗೆ 1947ರಲ್ಲಿ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ತು. ಆಗ ನಮ್ಮ ಭಾರತ ದೇಶ ತುಂಬ ಡೆವಲಪ್ಮೆಂಟ್ ಆಯಿತು. ಇವತ್ತು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ಇಡೀ ಹೊರಡೆ ನಮ್ಮ ಕಡೆಗೆ ನೋಡ್ತಾ ಇದೆ. ಭಾರತ ಅಂದರೆ ಹಿಂಗೆ, ಅಲ್ಲೇನೇ ಡೆವಲಪ್ಮೆಂಟ್ ಆಗ್ತಾಯಿದೆ, ಏನೇನು ತಯಾರಾಗ್ತಾಯಿದೆ, ಸೈಂಟಿಸ್ಟ್ಗಳು ಎಲ್ಲರೂ ಆಗಿನ ಕಾಲದವರೆಲ್ಲ ತುಂಬ ಜನ ಭಾರತದಲ್ಲಿ ಅನೇಕ ವಸ್ತು ಕಂಡುಹಿಡಿದ್ರು. ಅಯ್ಯೋ ಈಗ ವಿಜ್ಞಾನ ಕಂಡುಹಿಡಿಯೋದಕ್ಕಿಂತ ಮುಂಚೆಲೇ ಇದನ್ನು ಗ್ರಹಗಳ ಭೂಮಿಗಳ ಬಗ್ಗೆ ಆಸರಾಯರು ಅವರೆಲ್ಲ ಗ್ರಹ ಅಂದ್ರೇನು, ಭೂಮಿ ಅಂದ್ರೇನು, ಭೂಮಿ ಹೇಗೆ ಉಂಟಾಯಿತು ಅದನ್ನು ನಮ್ಮ ಭಾರತದವರೇ ಕರೆದಿರು. ಶುಕ್ರಾಚಾರ್ಯ, ಆರ್ಯಭಟ ಇವರೆಲ್ಲರೂ ನಮ್ಮ ದೇಶದವರೇ. ಅವರೆಲ್ಲ ನಮ್ಮ ದೇಶದವರು ಭಾರತ ಹೇಗೆ ಆಕಾಶ ಹೇಗಿದೆ, ರಾಕೆಟನ್ನು ಹೇಗೆ ಹಾರಿಸ್ಬೋದು, ಅದಕ್ಕಿಂತ ಪುಷ್ಪಕ ವಿಮಾನ ಅಂತ ಕೇಳಿದ್ರೆ ಪುಷ್ಪಕ ವಿಮಾನನ ಹಾರಾಡೋದನ್ನು ನಮ್ಮ ಭಾರತದವರೇ ಕಂಡುಹಿಡಿದ್ರು. ಅದು ಋಷಿಮುನಿಗಳು ಅವರೇ ಕಂಡುಹಿಡಿದ್ರು. ಆದ್ದರಿಂದ ನಮ್ಮ ಭಾರತ ಎಲ್ಲ ದೇಶಗಳಿಂದ ಶ್ರೇಷ್ಠವಾಗಿದೆ. ಈಗ ಅದರಲ್ಲಿ ಒಂದು ಮೊನ್ನೆ ಯುದ್ಧ ನಡೆದು ಕಾರ್ಗಿಲ್ದು. ಆ ಕಾರ್ಗಿಲ್ ಯುದ್ಧ ನಡೆದಾಗ
ನಮ್ಮ ಇದರಲ್ಲಿ ಕಾಶ್ಮೀರದಲ್ಲಿ ನಮಗೆ ಸೇರಬೇಕು ಅಂತ ಇವರು ಪಾಕಿಸ್ತಾನದವರು ಯುದ್ಧ ಮಾಡ್ತಾಯಿದ್ರು. ಆಗ ನನಗೆ ಒಂದು ಕವಿತೆ ಬಂತು, ಆಗ ನಾನು ಬರೆದಿದ್ದು. ಅದನ್ನೊಂದು ಹಾಡುಗಳನ್ನ ಹಾಡ್ತೀನಿ. ಕಾರ್ಗಿಲ್ ಕಣಿವೆಯ ನೋಡಲ್ಲಿ ಯುದ್ಧವು ಸಾಗಿದೆ ಬರದಲ್ಲಿ, ಭಾರತ ಮುಕುಟದ ಚೆಲುವಿನಲ್ಲಿ, ಭಾರತ ಶಿಖರದ ಮುಕುಟದಲ್ಲಿ. ಕಾರ್ಗಿಲ್ ಕಣಿವೆಯ ನೋಡಲ್ಲಿ ಯುದ್ಧವು ಸಾಗಿದೆ ಬರದಲ್ಲಿ, ಕಾರ್ಗಿಲ್ ಕಣಿವೆಯ ನೋಡಲ್ಲಿ. ಸೈನಿಕ ಸತ್ತರು ಬದುಕಿರುವ ಇತಿಹಾಸ ಪುಟದಲ್ಲಿ ಮೆರೆಯುವ, ಸೈನಿಕ ಸತ್ತರು ಬದುಕಿರುವ ಇತಿಹಾಸ ಪುಟದಲ್ಲಿ ಮೆರೆಯುವ. ಬನ್ನಿರಿ ಎಲ್ಲರೂ ಹೋರಾಡುವ, ಭಾರತ ಮಾತೆಯ ರಕ್ಷಿಸುವ, ಭಾರತ ಮಾತೆಯ ರಕ್ಷಿಸುವ. ತಂದೆ ತಾಯಿಯ ತೊರೆದಾರು, ಮಡದಿ ಮಕ್ಕಳ ಮರೆತಾರು, ತಂದೆ ತಾಯಿಯ ತೊರೆದಾರು, ಮಡದಿ ಮಕ್ಕಳ ಮರೆತಾರು. ಮಡಿದರು ನೂರಾರು ವೀರರು, ಭಾರತ ಮಾತೆಯ ಪುತ್ರರು, ಭಾರತ ಮಾತೆಯ ಪುತ್ರರು. ಕಾರ್ಗಿಲ್ ಕಣಿವೆಯ ನೋಡಲ್ಲಿ ಯುದ್ಧವು ಸಾಗಿದೆ ಬರದಲ್ಲಿ, ಮುಳಿದಿದೆ ಎಲ್ಲರ ಹೃದಯಗಳು, ಸಲ್ಲಿಸುವ ನಮನ ಮನಗಳು. ಮಿಡಿದಿದೆ ಎಲ್ಲರ ಹೃದಯಗಳು, ಸಲ್ಲಿಸುವ ನಮನ ಮನಗಳು, ಸಲ್ಲಿಸುವ ನಮನ ಮನಗಳು, ಸಲ್ಲಿಸುವ ನಮನ ಮನಗಳು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ನಮ್ಮ ದೇಶವು ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅವರು ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲೇ ಭದ್ರೋಗಿ ಕೂತ್ಬಿಟ್ರು. ಈಗ ನಮ್ಮನೆ ನೆಂಟರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಇಲ್ಲ, ಅವ್ರು ಹೆಂಗೂ ಚೆನ್ನಾಗಿ ಊಟಕ್ಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಭದ್ರೋಗಿ ಕೂತ್ಕೊಂಡ್ಬಿಟ್ರು. ಹೀಗಾಗಿ ನಮ್ಮಲ್ಲಿರೋಂಥ ಎಲ್ಲ ವಸಾಹತುಗಳು, ಚಿನ್ನ ಆಭರಣಗಳನ್ನು ದೋಚ್ಬಿಟ್ಟು ನಮ್ಮಲ್ಲಿರೋದೆಲ್ಲನೂ ಕೂಡ ತಿಳ್ಕೊಂಡು ನಮ್ಮನ್ನೇ ಆಳ್ವಿಕೆಯಾಗಿ ಆಳನ್ನಾಗಿ ನೋಡ್ಕೊತಾ ಇದ್ರು. ಆಗ ಏನು ಮಾಡಿದ್ರು, ನಮ್ಮಲ್ಲಿರೋಂಥ ಹಿರಿಯ ನಾಗರಿಕರು, ದೊಡ್ಡ ದೊಡ್ಡ ವ್ಯಕ್ತಿಗಳು. ಹಾಗೆಯೇ ನಮ್ಮ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ನಮ್ಮ ನೈಬರ್ಸ್ ಜೊತೆಗೆ ಎಲ್ಲನೂ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. 1, 2, 3. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಬರ್ಡೇನ ಸರಿ ಹೇಳ್ರಿ. ಹ್ಯಾಪಿ ಬರ್ತ್ಡೇ ರಾಜು. ಹ್ಯಾಪಿ ಬರ್ತ್ಡೇ. ಹಾಗೆಯೇ ಊಟಕ್ಕೆ ಎಲ್ಲ ಥರ ಸ್ವೀಟ್ಸು ಇತ್ತು. ಪುಳಿಯೋಗರೆ, ಪಲಾವು, ಮೊಸರು ಬಜ್ಜಿ, ಚಿತ್ರಾನ್ನನೂ ಇತ್ತು. ಹಾಗೆಯೇ ಎಲ್ಲ ಒಂದೆರಡು ಥರದ ಸ್ವೀಟ್ ಇತ್ತು. ಎಲ್ಲ ತಿಂದ್ಬಿಟ್ಟು 11 ಗಂಟೆವರೆಗೂ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಇವತ್ತಿನ ದಿನನ ಮುಗಿಸಿದ್ವಿ. ಅಂದರೆ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಷನ್ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.